श्रेयतोऽन्वयार्थेष्वभिघ्नस्वराट् तेने दीने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि तपस्वाध्यायशुश्रूषा कृष्णपूजारतं मुनिम् विश्वेशमिष्टदं वन्दे परिव्राट् चक्रवर्तिनम् ಇಂದಿನ ತರಗತಿಯಲ್ಲಿ ಈ ಶ್ಲೋಕದ ಅಭಿಪ್ರಾಯವನ್ನ ನಾವು ವಿಚಾರ ಮಾಡಿದ್ವಿ. ಮದುವೆಯ ಮೆರವಣಿಗೆಯ ಸಂದರ್ಭದಲ್ಲಿ ಯಾವಾಗ ಅಶರೀರವಾಣಿ ಹೇಳಿತು, ಇವಳ 8ನೇ ಗರ್ಭದಿಂದ ನಿನಗೆ ಮರಣ ಇದೆ, ಹೇ ಅಬೂಧ, ಎಲೆ ಮೂಢ, ಇದ್ಯಾವುದು ಅರ್ಥ ಮಾಡಿಕೊಳ್ಳದೆ ಅವಳನ್ನ ಭಾರಿ ಪ್ರೀತಿಯಿಂದ ಕರೆದುಕೊಂಡು ಹೋಗ್ತಾ ಇದೆಯಲ್ಲ ಅನ್ನುವಂಥ ಮಾತನ್ನ ಹೇಳಿದಾಗ ಕಂಸ ಕೂಡಲೇ ಕೋಪಗೊಂಡವನಾಗಿ ಅವಳ ಜೊತೆಗೆ ಕೈ ಹಾಕಿ ಅವಳನ್ನ ಕೊಲ್ಲುವ ಪ್ರಯತ್ನದಲ್ಲಿ ಇದ್ದಾನೆ. ಆ ಸಂದರ್ಭದಲ್ಲಿ ವಸುದೇವ ಅವನನ್ನ ತಡೀತಾನೆ. ಅಲ್ಲಿ ಸಾಮ, ದಾನ, ಭೇದ, ದಂಡ ಅಂತ 4 ಉಪಾಯಗಳು. ಅದರಲ್ಲಿ ಸಾಮ ಉಪಾಯವನ್ನು ಅನುಸರಿಸಿದ್ದಾರೆ. ಸಾಮದಲ್ಲಿ 5 ಪ್ರಭೇದಗಳಿದ್ದಾವೆ. 5 ಪ್ರಭೇದಗಳ ಸಾಮವನ್ನು ಬಳಸಿ ಮಾತನಾಡ್ತಾನೆ. ಹಾಗೆ ಭೇದ ಅನ್ನೋ ಉಪಾಯವನ್ನು ಬಳಸಿದ್ದಾನೆ. ಭೇದದಲ್ಲಿ ದೃಷ್ಟ ಭಯ, ಅದೃಷ್ಟ ಭಯ ಅಂತ 2 ವಿಧವಾದ ಉಪಾಯಗಳು. ಅವೆರಡನ್ನೂ ಕೂಡ ತೋರಿಸಿ ಮಾತನಾಡಿದ್ದಾನೆ ಅಂತ. ಅದನ್ನೇ ಸ್ವಲ್ಪ ಮುಂದುವರಿಸ್ತಾ ವಸುದೇವ ಹೇಳ್ತಾ ಇದ್ದಾನೆ. ಮೃತ್ಯುರ್ಜನ್ಮವತಾಂ ವೀರ ದೇಹೇನ ಸಹಜಾಯತೆ ಅದ್ಯವಾಬ್ದಶತಾಂತೆ ವಾ ಮೃತ್ಯುರಿವೈ ಪ್ರಾಣಿನಾಂ ಧ್ರುವಃ ಅಂತ. ಈ ಶ್ಲೋಕವನ್ನು ನಾವು ಹಿಂದೆ ಒಂದು ಸಲ ನೋಡಿದ್ವಿ. ಸ್ವಲ್ಪ ವಿಸ್ತೃತವಾಗಿ ಸಾಮಾನ್ಯವಾಗಿ ಒಂದು ಅರ್ಥವನ್ನು ನಾವು ನೋಡಿದ್ದೇವೆ. ಏನು ಅಂತಂದ್ರೆ, ಮರಣ ಅನ್ನುವಂಥದ್ದು ಅದು ನಾವು ದೇಹ ಪಡೆದುಕೊಳ್ಳುವಾಗಲೇ, ಯಾವಾಗ ಮನುಷ್ಯ ಹುಟ್ಟುತ್ತಾ ಇದ್ದಾನೆ, ಜನ್ಮವತಾಂ, ಯಾರ್ಯಾರು ಜನ್ಮವನ್ನ ಹೊಂದುತ್ತಾ ಇದ್ದಾರೋ ಅವರಿಗೆ ಮೃತ್ಯುವು ದೇಹೇನ ಸಹಜಾಯ, ಈ ಶರೀರವನ್ನು ಪಡೆದುಕೊಂಡಾಗಲೇ ಮೃತ್ಯುವು ಕೂಡ ಬಂದೇ ಬರುತ್ತೆ. ಅದು ಯಾರಿಗೆ ಯಾವಾಗ ಅನ್ನೋದು ನಿಶ್ಚಯ ಇಲ್ಲ ಅಷ್ಟೆ. ಅದ್ಯವ ಅಬ್ದಶತಾಂತೇವ, ಇವತ್ತೂ ಮರಣ ಆಗಬಹುದು, ಅಥವಾ ಮುಂದೆ 100 ವರ್ಷ ಆದಮೇಲೆಯೂ ಕೂಡ ಮರಣ ಆಗ್ಬೋದು. ಒಟ್ಟಾರೆ ಮೃತ್ಯುರ್ವೈ ಪ್ರಾಣಿನಾಂ ಧ್ರುವಃ, ಎಲ್ಲ ಪ್ರಾಣಿಗಳಿಗೂ ಕೂಡ ಮೃತ್ಯು ಅನ್ನುವಂಥದ್ದು ನಿಶ್ಚಿತವಾದದ್ದು ಅನ್ನೋದು ಇದೊಂದು ಸಾಮಾನ್ಯವಾದ ಅರ್ಥ. ಅವಾಗ ಸುಮ್ಮನೆ ಒಂದು ಅವಾಂತರವಾದ ಪೂರ್ವಪಕ್ಷ, ಅಕಸ್ಮಾತ್ ಹೀಗೆ ಹೇಳಿದಾಗ ಮರಣ ಅನ್ನುವಂತಹದ್ದು ಕಟ್ಟಿಟ್ಟದ್ದು, ಬೇರೆ ನಿಶ್ಚಿತವಾದದ್ದು, ಬೇರೆ ಮಾರ್ಗ ಇಲ್ಲ. ಕಂಸನ ದೃಷ್ಟಿಯಿಂದ ಹೀಗೊಂದು ಅವಾಂತರ ಪೂರ್ವಪಕ್ಷ ಇಟ್ಕೊಳ್ಬಹುದು. ಏನು ಅಂತಂದ್ರೆ, ಹೀಗೆ ಮನುಷ್ಯ ಬುದ್ಧಿವಂತನಾಗಿದ್ದಾನೆ ಅಂತಂದ್ರೆ, ಏನೊಂದು ಆಪತ್ತು ಬಂದಿದೆ, ಆ ಆಪತ್ತು ಬಂದಿದೆ ಅಂದ್ರೆ ಅದಕ್ಕೋಸ್ಕರವಾಗಿ ಪ್ರಯತ್ನ ಪಡಬೇಕಲ್ಲ. ಆಪತ್ತು ಪರಿಹಾರ ಮಾಡಿಕೊಳ್ಳಿಕ್ಕೆ ಏನಾದರೂ ಪ್ರಯತ್ನ ಮಾಡಲೇಬೇಕಲ್ಲ. ಈಗ ದಾರಿಯಲ್ಲಿ ಹೋಗ್ತಾ ಇರುವ ವ್ಯಕ್ತಿಗೂ ಕೂಡ ಮರಣ ಇದೆ ನಿನಗೆ, ಈಗ ದಾರಿಯಲ್ಲಿ ಮರಣ ಇದೆ ನಿನಗೆ ಅಂತ ಯಾರಾದರೂ ಹೇಳಿದ್ರೆ ಅಥವಾ ಹೇಗಾದರೂ ತಿಳಿದ್ರೆ ಏನಾದರೂ ಒಂದು ಪ್ರಯತ್ನ ಮಾಡಬೇಕು. ಆ ಪ್ರಯತ್ನವನ್ನು ಮಾಡಿ ಆ ಮರಣವನ್ನು ತಪ್ಪಿಸ್ಕೊಳ್ಬೇಕು. ಇದು ಬುದ್ಧಿವಂತನ ಲಕ್ಷಣ. ಅಯ್ಯೋ ಏನೋ ಅಪಾಯ ಇದೆ ಎದುರುಗಡೆ ಅಂತ ಗಾಬರಿಯಾಗಿ ಕೂತ್ಕೊಳ್ಳೋದಲ್ವಲ್ಲ. ಏನೇ ಅಪಾಯ ಇದ್ರೂ ಅಪಾಯವನ್ನ ಉಪಾಯದಿಂದ ಪರಿಹಾರ ಮಾಡಿಕೊಂಡು ಮುಂದಕ್ಕೆ ಹೋಗ್ತಕ್ಕಂಥದ್ದು ಇದು ಬುದ್ಧಿವಂತರ ಲಕ್ಷಣ.
ಹಾಗೆ ಏನೋ ಹಿಂಗೆ ದಾರಿಲಿ ಹೋಗ್ತಿದ್ದಾನೆ ಅಂತ ಇಟ್ಕೊ. ಇಲ್ಲಿ ಇವನಿಗೆ ಮರಣ ಇದೆ ಅಂತ ಗೊತ್ತಾಯ್ತು. ಆ ಮರಣ ಇದೆ ಅಂತ ಗೊತ್ತಾದಾಗ ಯಾವುದಾದ್ರೂ ಒಂದು ಉಪಾಯವನ್ನ ಹೂಡಿ ತಾನು ಆ ಮರಣವನ್ನ ತಪ್ಪಿಸ್ಕೊಳ್ಬೇಕು. ಆತ್ಮಾರ್ಥೇ ಪೃಥ್ವೀಂ ತ್ಯಜೇತ್, ತನಗೋಸ್ಕರ ಏನ್ ಬೇಕಿದ್ರೂ ಮಾಡಬಹುದು. ಆದ್ರಿಂದಾಗಿ ನಾನು ಏನಾದರೂ ಒಂದು ಪ್ರಯತ್ನ ಮಾಡ್ತೀನಿ ವೃತ್ತಿ ಪರಿಹಾರ ಮಾಡಿಕೊಳ್ಳಿಕ್ಕೆ ಅಂತ ಅಕಸ್ಮಾತ್ ಕಂಸ ತನ್ನ ಮನಸ್ಸಲ್ಲಿ ಏನಾದರೂ ಒಂದು ಚಿಂತನೆಯನ್ನ ಮಾಡುತ್ತಾ ಇರೋದು ಹೌದು ಅಂತ ಆದ್ರೆ ಆವಾಗ ವಸುದೇವ ಹೇಳ್ತಿದ್ದಾನೆ, ಕಿಂ ಕದಾಪಿ ಏತದ್ ಉಪಾಯೇನ ಏತದ್ ಅಪಾಯ ಅಪಾಯೇ ನ ಮೃತ್ಯುಪಸ್ಥಿತಿ ಇತಿ ಮತ್ವಾ ಏತಸೆ. ಏನೋ ಒಂದು ಉಪಾಯ ಮಾಡಬೇಕು ಅಂತ ಹೇಳ್ತಿದ್ಯಲ್ವಾ, ಎಂಥ ಉಪಾಯವನ್ನು ಮಾಡಬೇಕು ಅಂತ ಅನ್ಕೊಂಡು ಬುದ್ಧಿವಂತನಾದವನು ಏನಾದರೂ ಒಂದು ಉಪಾಯ ಮಾಡಬೇಕು, ಸತ್ಯ. ಏನಂತ ಆಲೋಚನೆ ಮಾಡಿ ಉಪಾಯ ಮಾಡ್ತಿದ್ಯಪ್ಪ? ಈಗ ಮಾಡ್ತಾ ಇರುವ ಈ ಉಪಾಯ ಇದರಿಂದ ಇನ್ನು ಜೀವನದಲ್ಲಿ ಎಂದೆಂದಿಗೂ ಕೂಡ ನನಗೆ ಮರಣ ಬರಬಾರದು ಅನ್ನೋ ದೃಷ್ಟಿ ಇಟ್ಟುಕೊಂಡು ಏನಾದರೂ ಉಪಾಯ ಮಾಡ್ತಿದ್ಯೋ, ಉತ ಅಥವಾ ಈ ಟೈಮಲ್ಲಿ ಏನೊಂದು ಅಪಾಯ ಮೃತ್ಯು ಬರ್ತಾ ಇದೆ, ಇದು ಜಸ್ಟ್ ಪಾಸ್ ಆಗ್ಬಿಟ್ರೆ ಸಾಕು, ಮತ್ತೆ ಮುಂದಿನ ಬಂದಾಗ ಮತ್ತೆ ಮುಂದೆ ನೋಡೋಣ. ಅಂದ್ರೆ ಶಾಶ್ವತ ಪರಿಹಾರ ಉಪಾಯವನ್ನು ಕಂಡುಕೊಳ್ಳಿಕ್ಕೆ ಹೊರಟಿದೆಯೋ ಅಥವಾ ಟೆಂಪರರಿ ಉಪಾಯವನ್ನು ಕಂಡುಕೊಳ್ಳಿಕ್ಕೆ ಹೊರಟಿದೆಯೋ ಅನ್ನುವಂಥದ್ದು ಪ್ರಶ್ನೆ. ಕಂಸ ಮನ್ಸಲ್ಲಿ ಅನ್ಕೊಳ್ತಾ ಇದ್ದಾನೆ ಅಂತ ಅನ್ಕೊಂಡ್ರೆ ಏನಂತ ಅನ್ಕೊಳ್ತಿದ್ದಾನೆ, ಈ ಮೃತ್ಯು ಬರ್ಲೇಪ ಏನಂತೆ, ಆ ಮೃತ್ಯುವನ್ನ ನಾವು ದಾಟಬೇಕು, ಅದಕ್ಕೆ ಒಂದು ಉಪಾಯವನ್ನು ನಾವು ಕಂಡುಕೊಳ್ಳೇಬೇಕು ಅನ್ನೋ ದೃಷ್ಟಿಯಿಂದ ಹೊರಟಿದ್ದು ಹೌದು ಅಂತ ಆದರೆ ಆವಾಗ ವಸುದೇವ ಕೇಳ್ತಿದ್ದಾನೆ, ಸರಿ ಮೃತ್ಯುಗೂ ಪರಿಹಾರಕ್ಕೋಸ್ಕರ ಉಪಾಯವನ್ನು ಮಾಡ್ತಿದೆಯಲ್ಲ, ಇದೇನೋ ಒಂದು ಶಾಶ್ವತವಾದ ಪರಿಹಾರ, ಇನ್ನೆಂದೆಂದಿಗೂ ಕೂಡ ನನಗೆ ಮರಣ ಬರಬಾರದು ಅನ್ನೋ ದೃಷ್ಟಿಯಿಂದ ಆ ಉಪಾಯವನ್ನ ಮಾಡ್ತೀಯೋ, ಅಥವಾ ಈ ಕಾಲಕ್ಕೆ ಏನೊಂದು ಮೃತ್ಯು ಬರ್ತಾ ಇದೆ ಇದನ್ನು ಈಗ ತಪ್ಪಿಸ್ಕೊಳ್ಳೋಣ. ಇದೇನೋ ಒಂದು ಗಾದೆನೋ ಇದೆಯಲ್ಲ, ಬೀಸೋ ದೊಣ್ಣೆಯಿಂದ ಈಗ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯುಷ್ ಅಂತ. ಹಾಗೆ ಈ ಸದ್ಯದ ಬಂದಂತಹ ಏನು ಮೃತ್ಯು ಬರ್ತಾ ಇದೆ, ಈ ಕೂಡಲೇ ಈ ಸದ್ಯದ ಪರಿಹಾರ ಮಾಡಿಕೊಂಡ್ರೆ ಸಾಕು ಅಂತ ಅನ್ಕೋತಿದ್ಯೋ ಅಂತ ಎರಡು ಪ್ರಶ್ನೆಯನ್ನ ಮನಸ್ಸಲ್ಲಿಟ್ಟುಕೊಂಡು ವಸುದೇವ ಅದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಾನೆ. ಮೃತ್ಯುರ್ಜನ್ಮವತಾಂ ವೀರ ದೇಹೇನ ಸಹಜಾಯತೆ. ಇದು ಮೃತ್ಯು ಅನ್ನುವಂಥದ್ದು ಇನ್ಯಾವತ್ತಿಗೂ ಕೂಡ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೊಂದು ಉಪಾಯವನ್ನ ಕಂಡುಕೋತೀನಿ ಅಂತ ನೀನು ಹೇಳ್ತಾ ಇದೆಯಲ್ಲ, ಅದು ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಒಬ್ಬ ಮನುಷ್ಯ ಹುಟ್ಟಿದ್ದಾನೆ ಅಂತಂದ ಮೇಲೆ ಅವನೊಂದಿಗೇನೆ ಮರಣ ಅನ್ನುವಂಥದ್ದು ಕೂಡ ಹುಟ್ಟೇ ಇರುತ್ತೆ. ಅವನು ಸಂಸಾರದಲ್ಲಿದ್ದಾನೆ ಅಂತಂದ್ರೆ ಖಂಡಿತವಾಗಿಯೂ ಕೂಡ ಮರ್ತವ್ಯಂ, ಅವನು ಸಾಯಲೇಬೇಕು. ಅದರಲ್ಲೂ ಕೂಡ ಅವನೇನು ಸಂಬೋಧನೆ ಮಾಡ್ತಾನೆ, ಮೃತ್ಯುರ್ಜನ್ಮವತಾಂ ವೀರ ಅಂತ ಸಂಬೋಧನೆ ಮಾಡ್ತಾನೆ. ಕಂಸ ವೀರ ಅಂತ ಕಂಸನನ್ನ ವೀರ ಅಂತ ಸಂಬೋಧನೆ ಮಾಡಿ. ಯಾಕೆಂದ್ರೆ ವೀರ ಅಂತಂದ್ಮೇಲೆ ಏನಾಗ್ಬೇಕು, ಅವನು ರಣರಂಗಕ್ಕೆ ಹೋಗ್ಬೇಕು, ಯುದ್ಧ ಮಾಡಬೇಕು. ಈಗ ಉಳಿದವರಾದರೆ ರಣರಂಗಕ್ಕೆ ಹೋಗೋ ಕೆಲಸ ಇಲ್ಲ. ಒಬ್ಬ ಬ್ರಾಹ್ಮಣನಿದ್ದಾನೆ, ಅವನೇನು ರಣರಂಗಕ್ಕೆ ಹೋಗೋ ಕೆಲಸ ಇಲ್ಲ, ತನ್ನ ಮನೆಯಲ್ಲೋ ತನ್ನ ಗುರುಕುಲದಲ್ಲೋ ಕೂತ್ಕೊಂಡು ಪಾಠ ಯಜ್ಞ ಯಾಗ ಅಧ್ಯಯನ ಅಧ್ಯಾಪನ ಈ ಷಟ್ಕರ್ಮಗಳಲ್ಲಿ ನಿರತನಾಗಿರ್ತಾನೆ. ಕ್ಷತ್ರಿಯನಾದವನು ವೀರನಾದವನು ಕರ್ತವ್ಯ ಏನಾಗುತ್ತೆ, ಅವನ ಕರ್ತವ್ಯ ರಣರಂಗಕ್ಕೆ ಹೋಗ್ಲೇಬೇಕು. ನೀನ್ ರಣರಂಗಕ್ಕೆ ಹೋದಿ ಅಂತಂದ್ರೆ ನಿನ್ನ ವೈರಿಗಳು ನಿನ್ನ ಯಾವಾಗ ಸಾಯಿಸ್ತಾರೋ ನಂಗೆ ಗೊತ್ತಿಲ್ಲ. ಅದರಿಂದ ಈ ಕ್ಷಣದಲ್ಲಿ ಆದರೂ ನಿನಗೆ ಮರಣ ಆಗಬಹುದು, ಕ್ಷಣಾರ್ಧದಲ್ಲಿ ಆದರೂ ನಿನಗೆ ಮರಣ ಆಗಬಹುದು. ಯಾಕೆಂದ್ರೆ ನೀನು ವೀರನಾದ್ದರಿಂದ, ಕ್ಷತ್ರಿಯನಾದ್ದರಿಂದ. ಉಳಿದವರಿಗಾದರೂ ಸ್ವಲ್ಪ ಮರಣದ ಬಗ್ಗೆ ಸ್ವಲ್ಪ ಆಚೆ ಈಚೆ ಅಂತ ವಿಚಾರ ಮಾಡಬಹುದು ಏನೋ, ಮರಣದಿಂದ ತಪ್ಪಿಸ್ಕೊಳ್ಳಿಕ್ಕಂತೂ ಯಾರಿಗೂ ಸಾಧ್ಯನೇ ಇಲ್ಲ, ಅದು ಬೇರೆ ವಿಚಾರ. ಆದರೆ ನೀನು ಹೇಳಿ ಕೇಳಿ ವೀರ ಕ್ಷತ್ರಿಯ ವಂಶದಲ್ಲಿ ಬಂದವನು ಅಂದಮೇಲೆ ನಿನಗೆ ಶತ್ರುಗಳು ನಿನ್ನನ್ನ ರಣರಂಗದಲ್ಲಿ ಯಾವಾಗ ಬೇಕಿದ್ರೂ ಸಾಯಿಸ್ಬೋದು. ಅದರಿಂದ ಶಾಶ್ವತವಾದ ಮೃತ್ಯುವನ್ನ ಪರಿಹಾರ ಕಂಡುಕೊಳ್ಳಿಕ್ಕೆ, ಮೃತ್ಯುವಿನಿಂದ ಶಾಶ್ವತ ಪರಿಹಾರ ಕಂಡುಕೊಳ್ಳಿಕ್ಕೆ ನಾನು ಉಪಾಯವನ್ನ ಮಾಡ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ.
ಅಂತ ಒಂದರ್ಥ. ಇನ್ನೊಂದರ್ಥ ವೀರ ಅಂತ ಹೇಳ್ತಾ ಇದ್ದಾನೆ, ಅಪಹಾಸ್ಯದ ದೃಷ್ಟಿಯಿಂದ ವೀರ ಅಂತ ಹೇಳ್ತಾರೆ. ಏನು ಮಹಾಗಣಸಪ್ಪ ಏನು ಅಂತ. ಅಂದರೆ ಯಾವಾಗ ಆ ವ್ಯಕ್ತಿ ದುರ್ಬಲನಾಗಿರ್ತಾನೋ ಆವಾಗ ಅವನನ್ನು ಹಾಗೆ ಅಪಹಾಸ್ಯ ಮಾಡುವಂಥದ್ದು ಒಂದು ಕ್ರಮ. ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದ್ರೆ, ಇವನು ಅಪಹಾಸ್ಯ ಮಾಡಲಿಕ್ಕೆ ಇವನಿಗೆ ಅರ್ಹತೆಯೂ ಇದೆ ವಸುದೇವನಿಗೆ. ಯಾಕೆ ಅಂತಂದ್ರೆ ತಮ್ಮ ಭಾವ ಅಂತಂದಾಗ ಭಾವನಿಗೆ ತಮಾಷೆ ಮಾಡಬಹುದಾದ್ದು ಪರಸ್ಪರ, ಭಾವ ಅಳಿಯನ ಮೇಲೆ ಅಳೆಯ ಭಾವನ ಮೇಲೆ ತಮಾಷೆ ಮಾಡಿಕೊಳ್ಳುವಂತಹದ್ದು ಸಹಜ ಲೋಕದಲ್ಲಿ ಕಂಡಿದೆ. ಇವನಿಗೆ ತಮಾಷೆ ಮಾಡುವ ಹಕ್ಕು ಇದೆ ವಸುದೇವನಿಗೆ. ಅದರಿಂದ ಅವನು ಹೇಳ್ತಾನೆ, ಎಂಥ ಮಹಾವೀರ ನೀನು, ನಿನ್ ಪರಾಕ್ರಮ ತೋರಿಸ್ಲಿಕ್ಕೆ ಹೆಣ್ಣೆ ಬೇಕಾಯ್ತಲ್ವ ನಿನಗೆ, ಆದ್ರಿಂದಾನೆ ಅವಳ ಜಡೆಗೆ ಕೈ ಹಾಕಿ ಅವಳನ್ನು ಕೊಲ್ಲಬೇಕು ಅಂತ ಇಟ್ಕೊಂಡಿದೀಯ, ಅಂಥ ಮಹಾವೀರ ನೀನು ಅಂತ ಅವನನ್ನು ಅಪಹಾಸ್ಯ ಮಾಡಲಿಕ್ಕೋಸ್ಕರವೂ ಕೂಡ ವೀರ ಅನ್ನುವಂತಹ ಶಬ್ದವನ್ನ ಈ ಸಂದರ್ಭದಲ್ಲಿ ವಸುದೇವನ ಬಾಯಿಯಿಂದ ವೇದವ್ಯಾಸ ದೇವರು ಹೇಳಿಸ್ತಾ ಇದ್ದಾರೆ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ಇಟ್ಕೊಂಡು, ಇನ್ನು ಅದ್ಯವಾ ಅಬ್ಧಶತಾಂತೇವಾ, ಇವತ್ತಾದರೂ ನೀನು ಸಾಯ್ಬಹುದು, ಇನ್ನು 100 ವರ್ಷ ಕಳೆದ ಮೇಲೆ ಆದರೂ ಸಾಯ್ಬೋದು. ಅದೇನು 100 ವರ್ಷ ಅಂತ ಇಟ್ಕೊಂಡಿದ್ದೆ ಯಾಕೆ? 1000 ವರ್ಷ ಆದ್ಮೇಲೆ ಸಾಯ್ಬೋದು, ಅಥವಾ 102 ವರ್ಷ, 120 ವರ್ಷ ಸಾಯ್ಲಿಕ್ಕೆ ಅವಕಾಶ ಇದೆಯಲ್ಲ, ಅಥವಾ 80 ವರ್ಷ. ಅದು 100 ಅಂತ ಪರ್ಟಿಕ್ಯುಲರ್ ಆಗಿ ಆ 100 ಮೆನ್ಷನ್ ಮಾಡ್ಲಿಕ್ಕೆ ಏನು ಕಾರಣ ಅಂತಂದ್ರೆ, ಅದಕ್ಕೆ ಹೇಳಿದ್ರು ಇಲ್ಲ, ವೇದ ಇದೆ ಏನಂತ, ಶತಾಯುರ್ವೈ ಪುರುಷ, ವೇದ ಹೇಳ್ತಿದೆ ಮನುಷ್ಯನ ಆಯುಷ್ಯ 100 ವರ್ಷ. ಬೇರೆ ಬೇರೆ ಕಾರಣಗಳಿಂದ ಅಷ್ಟು ದೀರ್ಘವಾದ ಆಯುಷ್ಯವನ್ನ ನಾವು ಕಳ್ಕೋತಾ ಇದ್ವಿ, ಅದು ನಮ್ಮ ದೌರ್ಭಾಗ್ಯ ಅಷ್ಟೇ, ಏನು ಮಾಡ್ಲಿಕ್ಕೆ ಆಗೋಲ್ಲ. ಆದರೆ ಸರಿಯಾದ ಜೀವನ ಪದ್ಧತಿ ಇಲ್ಲದೆ ಇರುವ ಕಾರಣದಿಂದಾಗಿ, ನಮ್ಮ ಲೈಫ್ ಸ್ಟೈಲ್ ಸರಿಯಾಗಿಲ್ಲದೆ ಇರೋದ್ರಿಂದ ನಾವು ನಮ್ಮ ಆಯುಷ್ಯವನ್ನು ಕಳ್ಕೊಳ್ತಿದ್ವಿ. ಆದರೆ ವೇದ ಕೊಟ್ಟ ಅವಕಾಶ ನಮಗೆ ಎಷ್ಟು ಅಂತಂದ್ರೆ 100 ವರ್ಷ ಆಯುಷ್ಯ, ಶತಾಯುರ್ವೈ ಪುರುಷ. ಅದರ ಅಭಿಪ್ರಾಯದಿಂದ ಇಲ್ಲಿ ಅದ್ಯವ ಅಬ್ಧಶತಾಂತೇವಾ. ಸರಿ, ಹಾಗಾದ್ರೆ ಎಲ್ಲರಿಗೂ ಮರಣ ಅನ್ನೋದು ಇದ್ದೇ ಇದೆಯಾ? ಯಾರಿಗೂ ಮರಣರಹಿತರಾದ ವ್ಯಕ್ತಿ ಅಂತ ಇಡೀ ಪ್ರಪಂಚದಲ್ಲಿ ಯಾರೂ ಇಲ್ವೇ ಇಲ್ವಾ ಅಂತ ಕೇಳಿದ್ರೆ, ಅದಕ್ಕೆ ಹೇಳಿದ್ರು ಪ್ರಾಣಿನಾಂ ಧ್ರುವ. ಪ್ರಾಣಿನಾಂ ಅಂದ್ರೆ ಪ್ರಾಣಿಗಳಿಗೆ ಮೃತ್ಯು ಧ್ರುವ ಅಂತಿದೆಯಲ್ವಾ. ಈಗ ಹೆಂಗ ಅರ್ಥ ಮಾಡ್ಕೋಬೇಕು ಅಂದ್ರೆ, ಮರಣ ಇಲ್ಲ, ಎಲ್ರಿಗೂ ಮರಣ ಇದ್ದೇ ಇದೆಯಾ ಅಂತ ಪ್ರಶ್ನೆ ಮಾಡಿದ್ರೆ ಒಬ್ಬರಿಗೆ ಮರಣ ಇಲ್ಲ. ಹೇಗ ಇದೆ ಅನ್ವಯ ಮಾಡ್ಕೋಬೇಕು ಅಂದ್ರೆ, ಅದ್ಯವಾ ಅಬ್ಧಶತಾಂತೇವಾ ಮೃತ್ಯು ಅಂತಿದೆ. ವಾ ಮೃತ್ಯು ಅನ್ನಲ್ಲಿ ಮಧ್ಯದಲ್ಲಿ ಒಂದು ಅವಗ್ರಹ ಚಿಹ್ನೆಯನ್ನು ಸೇರಿಸಿಕೊಂಡ್ರೆ ಅವಾಗ ಅಮೃತ್ಯು ಅಂತ. ಅಮೃತ್ಯು ಅಂದ್ರೆ ಮರಣ ಇಲ್ಲ. ಯಾರಿಗೆ? ಪ್ರಾಣಿನಾಂ ಧ್ರುವ. ಈ ಅರ್ಥ ಒಂದು ವಿಶಿಷ್ಟವಾದಂತಹ ಅರ್ಥವನ್ನ ಸತ್ಯಧರ್ಮ ತೀರ್ಥರು ಹೇಳ್ತಾ ಇದ್ದಾರೆ. ಪ್ರಾಣಿನಾಂ ಅಂತಂದ್ರೆ ಇಲ್ಲಿ ಪ್ರಾಣರು ಅಂತಂದ್ರೆ ಪ್ರಾಣಿಗಳು ಅಂತಂದ್ರೆ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾಣಿಗಳು ಜಂತುಗಳು ಅಂತ ಅರ್ಥ ಅಲ್ಲ. ಪ್ರಾಣ ಅನ್ನುವಂತಹ ಶಬ್ದ ಅದಕ್ಕೆ ಅರ್ಥ ಏನು ಅಂತಂದ್ರೆ ಅನಚೇಷ್ಟಾಯ ಅಂತದ ಅರ್ಥ. ಅಂದ್ರೆ ಉತ್ತಮವಾದ ವ್ಯಾಪಾರವನ್ನ ಮಾಡ್ತಾ ಇರುವವರು. ಚೇಷ್ಟೆ ಅಂದ್ರೆ ವ್ಯಾಪಾರ ಕೆಲಸಗಳು, ಉತ್ತಮವಾದ ಕೆಲಸಗಳನ್ನ ಮಾಡ್ತಾ ಇರುವರು. ಪ್ರಕರ್ಷೇಣ ಅನವತ, ಉತ್ತಮವಾದ ಪ್ರಕರ್ಷೇಣ ಅಂದ್ರೆ ಉತ್ತಮವಾದ ರೀತಿಯಲ್ಲಿ, ಅನವತಾಂ ಅಂದ್ರೆ ಅನೇಕ ವಿಧವಾದ ಕಾರ್ಯಗಳನ್ನ, ಉತ್ತಮ ಕಾರ್ಯಗಳನ್ನ ಮಾಡ್ತಾ ಇರತಕ್ಕಂಥವ್ರು ಯಾರು ಅಂದ್ರೆ ಬ್ರಹ್ಮಾದಿ ದೇವತೆಗಳು. ತಾವು ಮಾತ್ರ ಮಾಡೋದಲ್ದೇನೆ ಬ್ರಹ್ಮಾಂತ ಗುರವಃ ಅಂತ ಹೇಳಿದಂತೆ ನಮಗೆ ಒಳಗಡೆ ನಿಂತು ಪ್ರೇರಣೆಯನ್ನ ಮಾಡಿ ನಮ್ಮಿಂದ ಆ ಕೆಲಸಗಳನ್ನ ಮಾಡಿಸುವವರು ಅವರು. ಅದರಿಂದ ಪ್ರಾಣಿಗಳು ಅಂದ್ರೆ ಇಲ್ಲಿ ಅರ್ಥ ನಮ್ಗಳಿಂದ ಉತ್ತಮವಾದ ಚಟುವಟಿಕೆಗಳನ್ನ, ಕ್ರಿಯೆಗಳನ್ನ ಮಾಡಿಸ್ತಾ ಇರತಕ್ಕಂತಹ ಬ್ರಹ್ಮಾದಿ ದೇವತೆಗಳು. ಅವರ ಪೈಕಿ ಧ್ರುವ ಅಮೃತ್ಯು,
ಧ್ರುವ ಅಂದರೆ ಧ್ರುವಕುಮಾರ ಅಂತ ಅರ್ಥ ಅಲ್ಲ. ಧ್ರುವ ಅಂದರೆ ಭಗವಂತ ಧ್ರುವ, ಭಗವಂತನಿಗೆ ಧ್ರುವ ಅಂತ ಹೆಸರು. ಅವನಿಗೆ ಯಾಕೆ ಸ್ಥವಿರೋ ಧ್ರುವ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಧ್ರುವ ಶಬ್ದವನ್ನ ಭಗವಂತನಲ್ಲಿ ಬಳಕೆ ಮಾಡಿದ್ದ. ಅದರಿಂದ ಧ್ರುವ ಅನ್ನೋ ಶಬ್ದಕ್ಕೆ ಅರ್ಥ ವಿಷ್ಣು. ಅದರಂತೆ ಇನ್ನೊಂದು ಸಂದರ್ಭದಲ್ಲಿ ಧ್ರುವ ಶಬ್ದ ನಖ್ಯಧ್ರುವೈ ಪ್ರಾಪ್ಯತೆ ಹಿ ಧ್ರುವಂ ತತ್ ಅನ್ನುವ ಸಂದರ್ಭ ಕಾಠಕೋಪನಿಷತ್ತು ವಾಕ್ಯ. ನಖ್ಯಧ್ರುವೈ ಪ್ರಾಪ್ಯತೆ ಹಿ ಧ್ರುವಂ ತತ್ ಅಂತ ಕಾಠಕೋಪನಿಷತ್ತು. ಈ ಕಾಠಕೋಪನಿಷತ್ತಿನ ವ್ಯಾಖ್ಯಾನ ಮಾಡುವ ಸಂದರ್ಭದಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಧ್ರುವ ಶಬ್ದಕ್ಕೆ ವಿಷ್ಣು ಅಂತ ಅರ್ಥವನ್ನ ಮಾಡಿದ್ದಾರೆ. ವಾ ಮೃತ್ಯು ಅನ್ನೋಲ್ಲಿ ಮಧ್ಯದಲ್ಲಿ ಒಂದು ಅವಗ್ರಹ ಚಿಹ್ನೆ ಹಾಕೊಂಡ್ರೆ ಅಮೃತ್ಯು. ಕಹ ಅಮೃತ್ಯು ಕಹ ಮರಣರಹಿತ, ಯಾರಿಗೆ ಮರಣ ಇಲ್ಲ ಅಂದ್ರೆ ಪ್ರಾಣಿನಾಂ ಧ್ರುವ. ಜಗಚ್ಚೇಷ್ಟಕರಾದ ಬ್ರಹ್ಮಾದಿ ದೇವತೆಗಳ ಮಧ್ಯದಲ್ಲಿ ಧ್ರುವ ಮನುಷ್ಯರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಮರಣ ಅನ್ನುವಂಥದ್ದಿದೆ. ಯಾರಿಗೆ ಮರಣ ಇಲ್ಲ? ಧ್ರುವ ವಿಷ್ಣು ಅಮೃತ್ಯು ಅಸ್ತಿ. ಆ ಭಗವಂತನಿಗೊಬ್ಬನಿಗೆ ಮರಣ ಇಲ್ಲ. ಅವನೊಬ್ಬನಿಗೆ ಇಲ್ಲ ಅಂತ ಹೆಂಗೆ ಹೇಳ್ತೀರಪ್ಪ? ಅದಕ್ಕೆ ವೈ ಅಂತ ಒಂದು ಶಬ್ದ, ಮೃತ್ಯುರ್ವೈ ಪ್ರಾಣಿನಾಂ ಧ್ರುವ. ಹಾಗಾದ್ರೆ ಅಮೃತ್ಯುರ್ವೈ ಪ್ರಾಣಿನಾಂ ಧ್ರುವ. ವೈ ಅನ್ನೋ ಶಬ್ದ ಇದೆ. ಈ ವೈ ಅನ್ನೋ ಶಬ್ದ ನಮ್ಗೆ ಏನನ್ನು ತಿಳಿಸ್ಕೊಡ್ತಾ ಇದೆ ಅಂತಂದ್ರೆ, ಇದು ಬಹಳ ಪ್ರಸಿದ್ಧವಾದ ವಿಷಯ. ನಾವೇನು ಬಹಳ ಕಷ್ಟಪಟ್ಟು ಈ ಶ್ಲೋಕಕ್ಕೆ ಅರ್ಥ ಮಾಡಬೇಕು ಅನ್ನೋ ದೃಷ್ಟಿಯಿಂದ ವಿಷ್ಣುವಿಗೆ ಮರಣ ಇಲ್ಲ ಅಂತ ನಾವು ಹೇಳ್ತಿಲ್ಲ. ಇದು ಪ್ರಸಿದ್ಧವಾದದ್ದು. ವೈ ಅನ್ನೋ ಶಬ್ದವನ್ನು ಸಾಮಾನ್ಯವಾಗಿ ಪ್ರಸಿದ್ಧಿ ಸೂಚಕವಾಗಿ ಶಾಸ್ತ್ರಗಳಲ್ಲಿ ಬಳಸ್ತಾರೆ. ಏನ್ ಪ್ರಸಿದ್ಧಿ? ವಿಜರೋ ವಿಮೃತ್ಯು, ವಿಜರೋ ವಿಮೃತ್ಯು, ಅವನಿಗೆ ಜರ ಇಲ್ಲ, ಅವನಿಗೆ ಮೃತ್ಯು ಇಲ್ಲ ಅಂತ ವೇದಗಳಲ್ಲಿಯೇ ಬಳಸಿದ್ದಾರೆ. ಆದ್ದರಿಂದ ಇದು ಪ್ರಸಿದ್ಧವಾಗಿರುವಂತಹ ವಿಷಯ ಅಂತ ಇಷ್ಟು ಅನೇಕ ಅಭಿಪ್ರಾಯಗಳನ್ನು ಒಳಗೊಂಡಂತೆ ಈ ಶ್ಲೋಕವನ್ನ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಮುಂದಿನ ಎರಡು ಶ್ಲೋಕಗಳನ್ನ ಪ್ರಾಯ ನಾವು ನೋಡಿದ್ದೇವೆ. ಈ ಶ್ಲೋಕ ಆಗಬೇಕಾಗಿದೆ. ಸ್ವಪ್ನೆ ಯಥಾ ಪಶ್ಯತಿ ದೇಹಮೀದೃಶಂ ಸ್ವಪ್ನೆ ಯಥಾ ಪಶ್ಯತಿ ದೇಹಮೀದೃಶಂ ಮನೋರಥೇನಾಭಿನಿವಿಷ್ಟಚೇತನಃ ಮನೋರಥೇನಾಭಿನಿವಿಷ್ಟಚೇತನಃ ದೃಷ್ಟಶ್ರುತಾಭ್ಯಾಂ ಮನಸಾನುಚಿಂತಯನ್ ದೃಷ್ಟಶ್ರುತಾಭ್ಯಾಂ ಮನಸಾನುಚಿಂತಯನ್ ಪ್ರಪದ್ಯತೆ ತತ್ ಕಿಮಪಿ ಹ್ಯಪಿ ಸ್ಮೃತಿಃ ಪ್ರಪದ್ಯತೆ ತತ್ ಕಿಮಪಿ ಹ್ಯಪಸ್ಮೃತಿಃ ಅಸ್ಮೃತಿಃ. ಹಿಂದಿನ ಶ್ಲೋಕದಲ್ಲಿ ಹೇಗೆ ಮನುಷ್ಯ ನಡೀತಾ ಇರುವಾಗ ಒಂದು ಕಾಲನ್ನ ಮುಂದಕ್ಕಿಟ್ಟಾಗ ಮಾತ್ರ ಹಿಂದಿನ ಕಾಲನ ತೆಕ್ಕೊಳ್ತಾನೆ. ಒಂದು ಕಾಲು ಮುಂದಕ್ಕಿಟ್ಟು ಮುಂದೆ ಹೋಗ್ಬೇಕು ಅಂದ್ರೆ ಹಿಂದಿನ ಕಾಲನ ತಕ್ಕೋಬೇಕು. ಆಮೇಲೆ ಮತ್ತೆ ಕಾಲು ಮುಂದಿಡಬೇಕು, ಮತ್ತೆ ಹಿಂದಿನ ಕಾಲನ ತಕ್ಕೋಬೇಕು. ಹಾಗೆ ಇನ್ನೊಂದು ಜನ್ಮ ಇವನಿಗೆ ಯಾವುದೋ ಒಂದು ದೇಹ ಇದೆ ಅನ್ನೋದು ನಿಶ್ಚಯ ಆದಾಗ ಮಾತ್ರ ಏನ್ ಮಾಡ್ತಾನೆ? ಈ ದೇಹವನ್ನ ಬಿಟ್ಟು ಮುಂದೆ ಆ ದೇಹಕ್ಕೆ ಹೋಗ್ತಾನೆ. ಜಲೂಕ ಅಂತ ಒಂದು ಹುಲ್ಲಿನಲ್ಲಿ ಇರುವಂತಹ ಒಂದು ಪ್ರಾಣಿ.
ಈ ಜಲೂಕ ಅವು ಕೂಡ ಹಾಗೆ, ಒಂದು ಹುಲ್ಲಿನ ಮತ್ತೊಂದು ಹುಲ್ಲಿಗೆ ಹೋಗ್ತಾ ಇರುತ್ತೆ. ಇನ್ನೊಂದು ಹುಲ್ಲು ಸಿಕ್ಕ ಮೇಲೆ ಈ ಹುಲ್ಲನ್ನು ಬಿಡುತ್ತಂತೆ. ಹಾಗೆ ಮನುಷ್ಯ ಇನ್ನೊಂದು ದೇಹ ನಿಶ್ಚಿತ ಆಗಿರುತ್ತೆ ಅವನಿಗೆ, ಅದು ಸಿಕ್ಕ ಮೇಲೆ ಈ ದೇಹವನ್ನ ಬಿಟ್ಟು ಅವನು ಹೋಗ್ತಾನೆ ಅಂತ ನಾವು ಆಗರ್ಥ ಮಾಡ್ತೀವಿ. ಇದನ್ನ ಹೆಂಗೆ ಕೂಡಿಸೋದು? ಹಿಂದಿನ ದೇಹವನ್ನ ಬಿಟ್ಟು ಮುಂದಿನ ದೇಹಕ್ಕೆ ಹೋಗ್ತಾನೆ, ಅಥವಾ ಮುಂದಿನ ದೇಹವನ್ನ ಪಡೆದುಕೊಂಡ ನಂತರದಲ್ಲಿ ಹಿಂದಿನ ದೇಹವನ್ನ ಬಿಟ್ಟು ಹೋಗ್ತಾನೆ. ಇದನ್ನ ಹೆಂಗೆ ಹೇಳ್ತೀರಿ ಅನ್ನುವ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಉತ್ತರ ಈ ಶ್ಲೋಕದಲ್ಲಿ ನಮಗೆ ಸಿಗ್ತಾ ಇದೆ. ಏನದು ಅಂತಂದ್ರೆ, ಮನುಷ್ಯ ಜಾಗೃತ ಕಾಲದಲ್ಲಿ ಅನೇಕ ವಸ್ತುಗಳನ್ನು ನೋಡಿರ್ತಾರೆ, ಎಚ್ಚರದಲ್ಲಿರುವಾಗ ಅನೇಕ ವಸ್ತುಗಳನ್ನು ನೋಡ್ತಾ ಇರ್ತಾರೆ. ಯಾವುದರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರ್ತಾನೋ ಅವನಿಗೆ ಕನಸಲ್ಲಿ ಪ್ರಾಯ ಅದರದ್ದೇ ಕನಸು ಬೀಳುತ್ತೆ, ಆ ವಸ್ತುವಿನ ಕನಸು ಬೀಳುತ್ತೆ. ಆ ದೃಷ್ಟಿಯಿಂದಲೇ ಶ್ರೀಮದ್ ಆಚಾರ್ಯರು ಭಾಗವತದ ಒಂದು ಪ್ರಸಂಗವನ್ನು ಸ್ವಪ್ನ ಅಂತ ವರ್ಣನೆ ಮಾಡಿದ್ರು. ಅಶ್ವತ್ಥಾಮಾಚಾರ್ಯರು ಶಿಬಿರದಲ್ಲಿ ಮಲಗಿರುವಂತಹ ಮಕ್ಕಳನ್ನ ತಾವು ಕೊಂದು ಓಡಿ ಹೋಗುವಾಗ ಅವರನ್ನ ಕೃಷ್ಣಾರ್ಜುನರು ಹಿಂಬಾಲಿಸಿದರು. ಅದರಲ್ಲಿ ಅರ್ಜುನ ಅವನನ್ನ ಹೆಡೆಮುರಿ ಕಟ್ಟಿ ತಂದು ದ್ರೌಪದಿ ಎದುರುಗಡೆ ನಿಲ್ಲಿಸಿದ ಅನ್ನೋದು ಭಾಗವತದ ಕಥೆ. ಪಾಂಡವರ ಮಕ್ಕಳನ್ನ ಕೊಂದು ಓಡಿ ಹೋಗ್ತಾ ಇರುವಂತಹ ಅಶ್ವತ್ಥಾಮನನ್ನ ಎಳೆದು ತಂದವನು ಭೀಮಸೇನ ಅಂತ ಮಹಾಭಾರತದ ಕಥೆ. ಹಾಗಾದ್ರೆ ಯಾವುದು ಸರಿ ಇವೆರಡರಲ್ಲಿ ಅನ್ನೋ ಪ್ರಶ್ನೆ ಮಾಡಿಕೊಂಡು ಭಾಗವತದ ಪ್ರಸಂಗ ಏನಿದೆ ಇದು ಸ್ವಪ್ನ. ಹಾಗೆ ನಿಜವಾದ ನಡೆದ ಘಟನೆ ಯಾವುದು ಅಂದ್ರೆ ಮಹಾಭಾರತದಲ್ಲಿ ನಡೆದಿರುವಂತಹ ಘಟನೆ. ಸ್ವಪ್ನ ಅಂತ ಹೇಳಲಿಕ್ಕೆ ಏನು ಕಾರಣ ಆಚಾರ್ಯರಿಗೆ? ಒಂದು, ಅದು ಸ್ಕಾಂದ ಪುರಾಣದ ಒಂದು ವಚನವನ್ನು ಆಚಾರ್ಯರು ಆ ಸಂದರ್ಭದಲ್ಲಿ ಉದಾಹರಿಸಿದ್ದಾರೆ. ಸ್ಕಾಂದ ಪುರಾಣಕ್ಕೆ ಅನುಗುಣವಾಗಿ ನಾವು ಹಾಗೆ ಅರ್ಥ ಮಾಡಿಕೊಳ್ಳಬಹುದು ಅನ್ನೋದು ಒಂದು ವಿಚಾರ. ಎರಡನೇದ್ದು, ಈ ಮನಃಶಾಸ್ತ್ರದ ದೃಷ್ಟಿಯಿಂದ ನೋಡಿದಾಗ ನಾವು ಯಾವುದನ್ನ ತುಂಬಾ ವಿಚಾರ ಮಾಡಿರ್ತೇವೋ ಅದು ನಮ್ಮನ್ನ ಸ್ವಪ್ನದಲ್ಲಿ ಕಾಡುತ್ತೆ. ಜಾಗೃತ ಕಾಲದಲ್ಲಿ ತುಂಬಾ ಯಾವುದರ ಬಗ್ಗೆ ವಿಚಾರ ಮಾಡ್ತಾ ಇರ್ತೀವಿ ಅದು ಅದೇ ಸ್ವಪ್ನದಲ್ಲಿ ಬರುತ್ತೆ. ಕೆಲವು ಸಲ ಕನಸಲ್ಲಿ ಭೂತ ಏನೋ ಬಂತು, ಗಾಬರಿಯಾಗಿ ಕೂತ್ಕೊಳ್ತೀವಿ. ಅವಾಗ ದೊಡ್ಡವರು ಹೇಳ್ತಾರೆ, ಸುಮ್ಮನೆ ಏನನ್ನು ಕೆಟ್ಟ ಕೆಟ್ಟ ಯೋಚನೆ ಮಾಡಬೇಡ, ಮಲ್ಕೋ ಸುಮ್ಮನೆ ಅಂತ. ಅಂದ್ರೆ ಅದ್ರ ಬಗ್ಗೆನೇ ನಾವೇನಾದ್ರೂ ತುಂಬಾ ಯೋಚನೆ ಮಾಡಿದ್ರೆ ಅದೇ ಕನಸಲ್ಲಿ ಬೀಳುತ್ತೆ. ಈ ಅಶ್ವತ್ಥಾಮ ಆ ಪಾಂಡವರನ್ನ ಮಕ್ಕಳನ್ನ ನಾನು ಕೊಂದ್ರೆ ಕೊಲ್ಲೋದು ಹೆಂಗೆ ಅಂತ ಯೋಚನೆ ಮಾಡಿ ಒಂದು ಮರದ ಕೆಳಗಡೆ ಕೂತು ಸಣ್ಣ ತೂಕುಡಿಗೆ ಹತ್ತು ಬಿಡ್ತಾನೆ. ನಿದ್ದೆ ಬಂತು. ಆ ನಿದ್ದೆಯಲ್ಲಿ ಅವನಿಗೆ ತಾನು ಆ ಮಕ್ಕಳನ್ನ ಕೊಂದು ಓಡಿ ಹೋಗ್ತಾ ಇರುವಾಗ ತನ್ನನ್ನು ಅರ್ಜುನ ಹಿಂಬಾಲಿಸಿದ ಅಂತ ಅವನಿಗೆ ಕನಸ್ಬಿಟ್ಟು. ಯಾಕೆ ಅಂದ್ರೆ ಅವನು ಯಾವಾಗಲೂ ಕೂಡ ತನ್ನ ಪ್ರತಿಸ್ಪರ್ಧಿಯಾಗಿ ತಾನು ಅಂದುಕೊಂಡಿದ್ದು ಅರ್ಜುನನ್. ಅದರಿಂದ ಅಕಸ್ಮಾತ್ ನಾನೇನಾದರೂ ಓಡಿ ಹೋದ್ರೆ ಖಂಡಿತ ಆ ಅರ್ಜುನ ಬಿಡಲ್ಲ, ಕೃಷ್ಣಾರ್ಜುನ ನನ್ನನ್ನು ಬಿಡಲ್ಲ, ನನ್ನನ್ನು ಹಿಂಬಾಲಿಸ್ತಾರೆ ಅಂತ ಯೋಚನೆ ಮಾಡ್ತಾ ಮಾಡ್ತಾ ಮಲ್ಕೊಂಡಿರುವಾಗ ಕನಸ್ಬಿಟ್ಟು, ಅದೇ ಥರದ ಕನಸ್ಬಿಟ್ಟು. ಆಮೇಲೆ ಎಲ್ಲಾ ಘಟನೆಗಳೆಲ್ಲ ಮುಗಿದು ಆದ್ಮೇಲೆ ಅವನು ಅನ್ಕೋತಾನೆ, ಹಿಂಸೇನ ದೇವರೇ ಅವನನ್ನು ಹಿಂಬಾಲಿಸಿದ್ದು ತಂದು ಹಾಕಿದ್ದು. ಅದ್ರಲ್ಲಿ ಸ್ವಪ್ನದಲ್ಲಿ ಕಂಡದ್ದಂತ ಅರ್ಧ ಅಂತೂ ಒಂದು ವಿಷಯ ಸತ್ಯ ಆಯ್ತಲ್ಲ. ಯಾಕೆಂದ್ರೆ ಓಡಿ ಹೋದದ್ದು ಹೌದು, ಹಿಡ್ಕೊಂಡು ತಂದದ್ದು ಹೌದು, ಎಲ್ಲ ಹೌದು. ಆದರೆ ಅರ್ಜುನನ ಬದಲಾಗಿ ಅವನು ಯಾವಾಗಲೂ ಅರ್ಜುನನ ಬಗ್ಗೆ ಯೋಚನೆ ಮಾಡ್ತಿದ್ದ. ಅದನ್ನ ಕನಸಲ್ಲಿ ಅರ್ಜುನ ಬಂದ, ಆದರೆ ನಿಜವಾಗ್ಲೂ ತಂದಿಟ್ಟಿದ್ದ್ಯಾರು ಅಂತಂದ್ರೆ ಭೀಮಸೆ. ಹಾಗೆ ಮನುಷ್ಯ ತಾನು ಯಾವುದರ ಬಗ್ಗೆ ತುಂಬಾ ಯೋಚನೆ ಮಾಡ್ತಿರ್ತಾನೋ ಅದು ಅವನ ಕನಸಿನಲ್ಲಿ ಬರುತ್ತೆ. ಹಾಗೆ ತಾನು ಬದುಕಿರುವಾಗ ಯಾವುದರ ಬಗ್ಗೆ ಬಹಳ ಯೋಚನೆ ಮಾಡಿರ್ತಾನೋ, ಈ ದೇಹ ಈ ದೇಹ ಈ ದೇಹ ಅಂತ, ಮರಣದ ಅನಂತರದಲ್ಲಿ ಅದೇ ದೇಹವನ್ನು ಅವನು ಪಡೀತಾನೆ ಅನ್ನೋದು ಒಟ್ಟು ಈ ಶ್ಲೋಕದ ಅಭಿಪ್ರಾಯ.
ಅದು ಹೇಗೆ ಆ ಪ್ರತಿಪದಾರ್ಥ ಆ ಶ್ಲೋಕದಿಂದ ಹೊರಬರುತ್ತೆ ಅನ್ನುವಂಥದ್ದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.